ಲಕ್ಷ್ಮಣ ಸಂಗಪ್ಪ ಸಹೋದಯ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2323 ಮಾನ್ಯ ಪಶುಸಂಗೋಪನಾ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಉತ್ತರ ಒದಗಿಸಿದ್ದೇನೆ. ಅಧ್ಯಕ್ಷರೇ, ಇದು ಬಹುತೇಕ 2ನೇ ಬಾರಿಗೆ ಈ ಪ್ರಶ್ನೆ ಬಂದಿದೆ. ಕಳೆದ ವರ್ಷನೂ ಕೂಡ ಇದು ಸೇಮ್ ಪ್ರಶ್ನೆ ಸ್ಟಾರ್ ಕ್ವಶನ್ ಆಗಿತ್ತು. ಆವಾಗಲೂ ಇದನ್ನೇ ಉತ್ತರ ಕೊಟ್ಟಿದ್ದು. ಮಾನ್ಯ ಸಚಿವರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತೀನಿ. 2 ವರ್ಷದ ಹಿಂದೆಯೇ ಬಜೆಟ್ದಲ್ಲಿ 80 ಕೋಟಿ ಇದಕ್ಕಾಗಿಯೇ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಾಕಿ ಇದೆ. ಬಜೆಟ್ದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ದಯವಿಟ್ಟು ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರ ಜೊತೆ ಒಂದು ಸಭೆ ಆದರೂ ಮಾಡಿ. ಆ ಸಭೆಗೆ ನಾನು ಬರ್ತೀನಿ. ಈಗ 4ನೇ ಹಂತದ ನಾವು ಆ ಕಟ್ಟಡಗಳನ್ನು ಕಟ್ಟದೆ ಹೋದರೆ ಮುಂದಿನ ವರ್ಷ 3rd ಇಯರ್ಗೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇಲ್ಲ ಮತ್ತು ಅವರಿಗೆ ಮೂಲಭೂತ ಸವಲತ್ತುಗಳಿಲ್ಲ. ಈಗ ನಮ್ಮ ಗುಲ್ಬರ್ಗಾದು ಶಾಸಕರು ಕೇಳಿದ್ರು, ಅನೇಕ ಕಡೆ ಡಾಕ್ಟರ್ಗಳ ಕೊರತೆ ಇದೆ ಅಂತೇಳಿ. ಇಲ್ಲಿ ಡಾಕ್ಟರ್ಗಳು ನೀವು ಪೂರ್ಣ ಅವ್ರನ್ನ ತಯಾರು ಮಾಡಿ ಹೊರಗೆ ಬಿಟ್ರೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಾವು ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಒಂದು. 2ನೇದು, ಈ 3ನೇ ವರ್ಷಕ್ಕೆ ನಾವು ರಿಕ್ರೂಟ್ಮೆಂಟ್ ನಮ್ಮದು ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ರಿಕ್ರೂಟ್ಮೆಂಟ್ ಫೈನಲ್ ಆಗಿಲ್ಲ ಇನ್ನೂ. 3ನೇ ತರಗತಿಗೆ ಅವ್ರಿಗೆ ಹೆಂಗೆ ಹೋಗ್ಬೇಕು ವಿದ್ಯಾರ್ಥಿಗಳು? ಒಂದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು 4ನೇ ಹಂತದ ಕಟ್ಟಡದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು. ಇವೆರಡೂ ಕೂಡ ನೀವು ದಯವಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರನ್ನು ನಿಮ್ಮ ಇಲಾಖೆಯವ್ರನ್ನೊಂದು ಸಭೆ ಕರ್ಕೊಂಡು ನಮಗೆ ಬೇಕಾದ್ರೆ ಶಾಸಕರು ನಮ್ಮನ್ನು ಕರೀರಿ. ದಯವಿಟ್ಟು ಅಲ್ಲಿ ಸ್ವಲ್ಪ ನಾವು ಅಧಿಕಾರಿಗಳನ್ನು ಕೇಳೋಣ, ಏನು ತೊಂದರೆ ಏನಿದೆ ಅಂತೇಳಿ. ಅದನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡ್ತೀರಿ ಅಂತ ಹೇಳಿ. ಅಥಣಿ ಕಾಲೇಜಿನಲ್ಲಿ ಈಗ 1ನೇ ವರ್ಷ 2ನೇ ವರ್ಷ ನಡೀತಾ ಇದೆ. ಮುಂದಿನ ವರ್ಷದಿಂದ 3ನೇ ವರ್ಷ ಪ್ರಾರಂಭ ಆಗ್ತದೆ. ಅಲ್ಲಿ ಭಾಳ ಮುಖ್ಯವಾಗಿ ಅಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಆಗಬೇಕಾಗಿದೆ. ನಾನು ಈಗಾಗಲೇ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಟೆಂಡರ್ ಕರೆಗೆ ಕೇಳಿದ್ದೀನಿ. ಈಗ ಸದ್ಯದಲ್ಲೇ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ನಾವು ವಿದ್ಯಾರ್ಥಿ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಒಂದ್ಸಲ ಮುಗಿಲಿಲ್ಲ. ಅರೆ, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಈಗ ಲಿಖಿತ ಮೂಲಕ ಸ್ಪಷ್ಟ. ಅದಕ್ಕಿಂತ ಒಂದು ಅನೌನ್ಸ್ಮೆಂಟ್. ನಮ್ಮ ಚೆಮ್ಮನೂರು ಇಂಟರ್ನ್ಯಾಷನಲ್ ಗ್ರೂಪ್ ಅಧ್ಯಕ್ಷರಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಡಾಕ್ಟರ್ ಬಾಬಿ ಚೆಮ್ಮನೂರ್ ಅವರು ವಿಶ್ವಶಾಂತಿನ ಹರಡುವ ಉದ್ದೇಶದಿಂದ 282 ಕಿಲೋಮೀಟರ್ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಯೂನಿಕ್ ವರ್ಲ್ಡ್ ರೆಕಾರ್ಡ್ ಮತ್ತು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಜಗನ್ನಾಥದಿಂದ ಅಪಾರ ಅಭಿಮಾನ ಹೊಂದಿರುವ ಅವರನ್ನು ಎಲ್ಲರೂ ಪ್ರೀತಿಯಿಂದ ಭೋಜೆ ಎಂದು ಕರೆಯುತ್ತಾರೆ. ದೂರದೃಷ್ಟಿತ್ವ ಹೊಂದಿರುವ ಭೋಜೆ ಅವರು ಉದ್ಯಮಿ, ಸಮಾಜ ಸೇವಕ, ಕ್ರೀಡಾಪಟು, ಮನೋರಂಜನೆಯಾಗಿ ಎಲ್ಲ ರಂಗದಲ್ಲಿ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಆದಾಯದ ಬಹುಪಾಲು ಬಡವರಿಗೆ, ದೀನ ದಲಿತ ಮೀಸಲಿಟ್ಟುವ ಅವರು ಹಾಗೂ ಭೂಕುಸಿತ ವಿಪತ್ತು ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಬಹುಶಃ ಅಗತ್ಯ ಸೌಕರ್ಯ ಜೊತೆಯಲ್ಲಿ 2 ಎಕರೆ ಪ್ರದೇಶದಲ್ಲಿ ಮನೆ ನಿರ್ಮಾಣ ಕೊಟ್ಟಿರುತ್ತಾರೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಮೊಬೈಲ್ ಕ್ವಾರಂಟೈನ್ ಆಗಿ ಬಳಸಿಕೊಳ್ಳಲು ತಮ್ಮ ಹೆಲಿಕಾಪ್ಟರ್ ಅನ್ನು ಉಚಿತವಾಗಿ ನೀಡಿರುತ್ತಾರೆ. ಅದೇ ರೀತಿ ಬಹುಶಃ ವಿದ್ಯಾರ್ಥಿಗಳಿಗೆ ವಿವಿಧ ಸವಲತ್ತು ಕೂಡ ಒದಗಿಸುವ ಜೊತೆಯಲ್ಲಿ ಬೀದಿ ಪಾಲಾದ ಹಿರಿಯ ನಾಗರಿಕರಿಂದ ಯಾವುದೇ ನ್ಯಾಯ ಪೈಸೆ ಪಡೆಯದೆ ಅವರ ಚಾರ್ಟ್ ಮುಖ ಉಚಿತವಾಗಿ ಮನೆ ಕೂಡ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಕ್ಕೆ ಅವರ ಮದರ್ ತೆರೆಸಾ ಪ್ರಶಸ್ತಿಯನ್ನು ಕೂಡ ಪಡುವ ಜೊತೆಯಲ್ಲಿ 216 ಪ್ರತಿಷ್ಠಾ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಪ್ರೀತಿಯಿಂದ ವಿಶ್ವವನ್ನು ಜಯಿಸಿರಿ ಎಂಬುದು ಭೋಜೆ ಅವರ ಧ್ಯೇಯವಾಕ್ಯವಾಗಿದೆ. ಇಂತಹ ಪ್ರಸಿದ್ಧ ವ್ಯಕ್ತಿ ಡಾಕ್ಟರ್ ಬಾಬಿ ಚೆಮ್ಮನ್ ಅವರು ಈ ದಿನ ವೀಕ್ಷಕರ ಗ್ಯಾಲರಿ ಬಳಿ ಉಪಸ್ಥಿತಿದ್ದು ನಮ್ಮ ಸದನ ವೀಕ್ಷಿಸುತ್ತಿದ್ದಾರೆ. ಅವರಿಗೆ ಈ ಸದನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.